ಹಲೋ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಬಾಂಬೆ ಶೈಲಿಯ ವಡಾ ಪಾವ್ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ಬನ್ನಿ ನೋಡ್ಕೊಂಡು ಬರೋಣ. ಮೊದಲಿಗೆ ಎಣ್ಣೆ ಕಾಯಕ್ಕಿಟ್ಟು ಹಸಿ ಮೆಣಸಿನಕಾಯಿನ ಸಣ್ಣಗೆ ಮಿಕ್ಸರ್ ಜಾರ್ನಲ್ಲಿ ಹಾಕಿದ್ದೀನಿ ಎಣ್ಣೆಯಲ್ಲಿ. ಮತ್ತು ಸಾಸಿವೆ ಜೀರಿಗೆ ಮೊದಲೇ ಹಾಕಿದ್ದೀನಿ. ಈಗ ಈರುಳ್ಳಿ ಸಣ್ಣಗೆ ಹಚ್ಕೊಂಡಿರೋಂಥ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಆದಷ್ಟು ತುಂಬಾ ಸಣ್ಣಗೆ ಮಾಡ್ಕೋಬೇಕು. ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಇದಕ್ಕೆ ನೋಡಿರಿ ಫ್ರೆಂಡ್ಸ್, ಈ ಥರ ಒಮ್ಮೆ ಮಾಡಿ ನೋಡಿ, ತುಂಬಾ ಟೇಸ್ಟ್ ಆಗಿರುತ್ತೆ. ಚೆನ್ನಾಗಿ ಹುರ್ಕೋಬೇಕು. ಈಗ ಇದಕ್ಕೆ ನಾನು ಧನಿಯಾ ಹಾಕಿದ್ದೀನಿ. ತುಂಬಿದ ಧನಿಯಾ ಸ್ವಲ್ಪ ಕ್ರಷ್ ಮಾಡಿ ಹಾಕಿದ್ದೀನಿ. ಧನಿಯಾ ಬೀಜ. ನೆಕ್ಸ್ಟ್ ಬಂದು ಬೆಳ್ಳುಳ್ಳಿ. ಇದಕ್ಕೆ ಅರಿಶಿಣ ಪುಡಿ ಹಾಕಬೇಕು. 2 ಚಮಚ 3 ಚಮಚ ಅರಿಶಿಣ ಪುಡಿ ಹಾಕಿದ್ದೀನಿ. ನಿಮಗೆ ಕಲರ್ ನೋಡ್ಕೊಂಡು ಹಾಕ್ಕೊಳ್ಳಿ. ಅದಕ್ಕೇನು ಇಷ್ಟೇ ಅಂತೇನೂ ಇಲ್ಲ. ಅರಿಶಿಣ ಪುಡಿಗೆ ಸ್ವಲ್ಪ ಕಲರ್ ಬರೋಕ್ಕೋಸ್ಕರ ಹಾಕಿದ್ದೀನಿ, ಸ್ವಲ್ಪ ಜಾಸ್ತಿನೇ. ಇದಕ್ಕೆ ಈಗ ಸ್ವಲ್ಪ ಇದು ಘಾಟಿಯ ಮಸಾಲ ಹಾಕಿದ್ದೀನಿ. ಘಾಟಿಯ ಮಸಾಲ ಅಂದರೆ ಇದರೊಳಗೆ ಬೆಳ್ಳುಳ್ಳಿ, ಜೀರಿಗೆ ಪೌಡ್ರ, ಈ ಥರದ್ದೆಲ್ಲ ಮಿಕ್ಸ್ ಆಗಿ ಸಿಗುತ್ತೆ. ಅದು ಮಾರ್ಕೆಟ್ನಲ್ಲಿ ಸಿಗುತ್ತೆ, ಘಾಟಿಯ ಮಸಾಲ ಅಂಥೇಳಿ. ಅದು ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಸ್ವಲ್ಪ ಉಪ್ಪು ನೋಡಿಕೊಂಡು ಹಾಕಬೇಕು. ಯಾಕಂದರೆ ಹಿಟ್ಟಿನಲ್ಲಿ ಕೂಡ ನಾವು ಉಪ್ಪನ್ನು ಕಲಿಸ್ಕೊತೀವಿ. ವಡಾ ಮಾಡುವಾಗ ಬೇಸನ್ ಹಿಟ್ಟಿನಲ್ಲಿ ಕೂಡ ಸ್ವಲ್ಪ ಉಪ್ಪು ಹಾಕಿರ್ತೀವಿ, ಅದಕ್ಕೋಸ್ಕರ. ಈಗ ಕೊತ್ತಂಬರಿ ಲಾಸ್ಟಾಗಿ ಕೊತ್ತಂಬರಿ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಆಗಬೇಕು ಮಸಾಲ. ಈ ಕಡೆ ಕುದಿಸ್ಕೊಂಡಿರೋಂಥ ಆಲೂಗಡ್ಡೆ ಸಣ್ಣಗೆ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಮಸಾಲನೆಲ್ಲ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಈ ಥರ ಚಮಚಲಿಂದ, ಸ್ವಲ್ಪ ಬಿಸಿ ಇದೆ, ಚಮಚಲಿಂದ ಕಲಿಸ್ಕೊಂಡಿದ್ದೀನಿ. ಈಗ ಕೈಲಿಂದ ಕಲಿಸ್ಬಿಡಕತ್ತೀವಿ. ಕೊತ್ತಂಬರಿ ಸೊಪ್ಪು ಹಾಕಿ, ಈ ಕಡೆ ಹುಗ್ಗಿ ಹಿಟ್ಟು, ಬೇಸನ್ ಹಿಟ್ಟು, ಅದಕ್ಕೆ ಅಜ್ವಾನ ಹಾಕಿವಿ, ಉಪ್ಪು ಹಾಕಿನಿ. ಸ್ವಲ್ಪನೇ ನೀರು ಹಾಕಿ ಗಟ್ಟಿಯಾಗಿ ಕಲಿಸ್ಕೋಬೇಕು. ಸ್ವಲ್ಪ ನೋಡಿ ಫ್ರೆಂಡ್ಸ್, ಈ ಥರ ಸ್ವಲ್ಪನೇ ನೀರು ಹಾಕಿ, ಜಾಸ್ತಿ ನೀರು ಹಾಕಿಬಿಟ್ರೆ ಅದು ಜಿಗಿ ಬರೋಲ್ಲ. ಸ್ವಲ್ಪನೇ ಹಾಕಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಈ ಥರ ಸ್ವಲ್ಪ ಮೆಹನತ್ ಕೆಲಸ ಇದೆ. ಈ ಥರ ಸ್ವಲ್ಪ ಗಟ್ಟಿಯಾಗಿ ಜಾಸ್ತಿನೇ ಕಲಿಸ್ಕೋಬೇಕು. ಸೋಡಾ ಪುಡಿ ಹಾಕಿದ್ದೀನಿ. ದಿಢೀರಂತ ಜಲ್ದಿ ತೆಳ್ಳಗಾಗಬೇಕಂತ ಜಾಸ್ತಿ ನೀರು ಹಾಕಿಬಿಟ್ರೆ ರುಚಿ ಇರಲ್ಲ, ಅದು ಅಂಟ್ಕೊಳ್ಳಲ್ಲ. ಇದು ಈ ಥರ. ಈಗ ಆಲೂಗಡ್ಡೆನ ಒಂದೊಂದೇ ಉಂಡೆ ಮಾಡಿ ಅದರೊಳಗೆ ಎಲ್ಲ ಹಿಟ್ಟು ಹಚ್ಚಿ ಒಂದೊಂದಾಗಿ ಬಿಡ್ತಾಯಿದ್ದೀನಿ ಎಣ್ಣೆಯೊಳಗೆ. ನೋಡಿ ಫ್ರೆಂಡ್ಸ್, ಈ ಥರ ಮನೆಯಲ್ಲೇ ತುಂಬಾ ರುಚಿಕರವಾದ ವಡಾ ರೆಡಿ ಮಾಡ್ಕೋಬೋದು. ನೋಡಿ, ಈಗ ರೆಡಿ ಆಯಿತು. ಬಾಂಬೆ ಶೈಲಿಯ
ವಡ. ಈಗ ಸ್ವಲ್ಪ ಮೆಣಸಿನ್ಕಾಯಿನ ಹುರ್ಕೋತಾ ಇದ್ದೀನಿ ಅದೇ ಎಣ್ಣೆಯಲ್ಲಿ ಗಾರ್ನಿಷ್ಗೋಸ್ಕರ. ನೋಡಿ ಫ್ರೆಂಡ್ಸ್, ರೆಡಿ ಆಯಿತು ವಡಾ ಪಾವ್, ಬಾಂಬೆ ಶೈಲಿಯ ವಡಾ ಪಾವ್. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮಗೆ ಏನು ಅನಿಸುತ್ತೆ ಮತ್ತು ಎಲ್ಲಿಂದ ನೋಡಿದ್ದೀವಿ ಅಂತ. ಬಾಯ್.